ನಮ್ಮ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಹಿಂದೂ ಅಂದರೆ ಒಂದು ಸ್ವಲ್ಪ ಎಲರ್ಜಿ ಇತ್ತು. ಪ್ರಪ್ರಥಮವಾಗಿ ಇದು ನನ್ನ ಸಮಾಜ, ಇದು ನನ್ನ ರಾಷ್ಟ್ರ, ಈ ಕಾರ್ಯಕ್ರಮ ನನ್ನದು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಈ ಹಿಂದೂ ಸಂಗಮಕ್ಕೆ ಬಂದಿರುವ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಿಂದೂ ಸಂಗಮ ಅಂತ ಹೇಳಿದಾಗ ಇವತ್ತು ನಾವೆಲ್ಲರೂ ಬಂದಿದ್ದೇವೆ ಅಲ್ಲ, ಇದು ಅಷ್ಟು ಸುಲಭದಲ್ಲಿ ಸಾಧ್ಯ ಆಗ್ತಿರಲಿಲ್ಲ. ಯಾಕೆಂದರೆ ನಮ್ಮ ಸಮಾಜ ಏನಿದೆ ಅದು ಆತ್ಮ ವಿಸ್ಮೃತಿ ಹೊಂದಿದ್ದಂಥ ಒಂದು ಸಮಾಜ. ಅದು ನಾವು ಯಾರು, ನಮ್ಮ ಕೆಲಸ ಏನು, ನಿಜವಾಗಿ ನಮ್ಮ ಅಸ್ಮಿತೆ ಏನು ಅಂತ ಮರೆತಿದ್ದಂಥ ಸಮಾಜ ನಮ್ಮದು. ಅದು ಇವತ್ತಿಲ್ಲಿ ಆದರೆ ಇಷ್ಟು ಕೇಸರಿ ಎಲ್ಲ ನೋಡ್ತಾ ಇದ್ದೇವೆ. ತಾಯಂದಿರು ಮೆರವಣಿಗೆಯಲ್ಲಿ ಅನೇಕರು ಕೇಸರಿ ಸೀರೆಯೊಟ್ಟೆ ಬಂದಿದ್ದಾರೆ, ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ಕೊಳ್ತಾರೆ ಅವರು. ಆದರೆ ಹಿಂದೆ ಹೀಗೆ ಇತ್ತ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ನಮ್ಮ ದೇಶದಲ್ಲಿ ಅನೇಕ ವರ್ಷಗಳ ಕಾಲ ಹಿಂದೂ ಅಂದರೆ ಒಂದು ಸ್ವಲ್ಪ ಎಲರ್ಜಿ ಇತ್ತು. ಒಂದು 6 ದಿನದ ಹಿಂದೆ ನಾವು ವಿವೇಕ ಜಯಂತಿ ಇಡೀ ದೇಶದಲ್ಲಿ ಆಚರಣೆ ಮಾಡಿದ್ದೇವೆ. ರಾಷ್ಟ್ರೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ. ಅದು ಸ್ವಾಮಿ ವಿವೇಕಾನಂದರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿಶ್ವ ನಾಯಕರವರು, ಎಲ್ಲರಿಗೆ ಪ್ರೇರಣೆ ಅವರು. ಆದರೆ ಅವರು ಯಾರು ಅಂತ ಕೇಳಿ ಅವರೊಬ್ಬ ಹಿಂದೂ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅವರು. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ ಮರುದಿವಸ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಂತು ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ. ಸೆಕ್ಯುಲರ್ ಮಾಂಕ್ ಆಫ್ ಇಂಡಿಯಾ, ಸರ್ವಧರ್ಮ ಮಾಂಕ್ ಆಫ್ ಇಂಡಿಯಾ ಅಂತೇನು ಎಲ್ಲಿಯೂ ಬರಲಿಲ್ಲ. 90ರ ದಶಕದಲ್ಲಿ ಇದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪಿ ವಿ ನರಸಿಂಹರಾವ್ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿದ್ದರು, ಪ್ರಧಾನಮಂತ್ರಿ ಆಗಿದ್ದರು ಅವರು. ಪ್ರಾಯಶಃ ನನ್ನ ನೆನಪು ಇರುವ ಹಾಗೆ ತಮಿಳುನಾಡಲ್ಲಿ ಆದ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದರ ದೊಡ್ಡ ಕಟೌಟ್ ಹಾಕಿದ್ರಲ್ಲಿ. ಸ್ವಲ್ಪ ಆ ಕಡೆ ಸಿನಿಮಾದವರದ್ದು ಕೂಡ, ರಜನಿಕಾಂತಿದ್ದು ಸಿನಿಮಾ ಬಂದಾಗ ಹೀಗೆಲ್ಲ ದೊಡ್ಡ ದೊಡ್ಡ ಕಟೌಟ್ ಹಾಕ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರದ್ದು ಹಾಕಿದ್ರು. ಸ್ವಾಮಿ ವಿವೇಕಾನಂದರ ಒಂದು ಫೋಟೋ ಆಗಲಿ ಕಟೌಟ್ ಆಗಲಿ ಏನು ಹಾಕಬೇಕಾದ್ರೂ ಕೂಡ ಫ್ಯಾನ್ಸಿ ಡ್ರೆಸ್ಸಲ್ಲಿ ಒಂದು ಮಗು ಹಾಕಬೇಕಾಗಿದ್ದರೂ ಕೂಡ ಅವರ ಬಟ್ಟೆ ಯಾವ ಬಣ್ಣದಿರ್ತದೆ? ಯಾವ ಬಣ್ಣದಿರ್ತದೆ? ಕೇಸರಿ ಬಿಟ್ಟು ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇವರಿಗೆ ಕೇಸರಿಯಿಂದ ಎಷ್ಟು ಎಲರ್ಜಿ ಇತ್ತು ಅಂತ ಹೇಳಿದರೆ ಆ ಕಟೌಟ್ಗೆ ಅವರು ನೀಲಿ ಬಣ್ಣದ್ದು ಬಟ್ಟೆ ಹಾಕಿದ್ರು ಸ್ವಾಮಿ ವಿವೇಕಾನಂದರು. ನಮಗೆ ಅದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ರೀತಿ ಯಾರಾದರೂ ಆ ಡ್ರೆಸ್ಸನ್ನು ತೋರಿಸಿದರೆ ಅದು ಸ್ವಾಮಿ ವಿವೇಕಾನಂದರು ಅಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಸಮಾಜಕ್ಕೆ ಹಿಂದೂ ಅಂದರೆ ಸ್ವಲ್ಪ ದೂರ ಅನ್ನೋ ರೀತಿಯಲ್ಲಿ ಮಾನಸಿಕತೆ ಇತ್ತದು. 100 ವರ್ಷದ ಹಿಂದೆ ಒಂದು ಸಂಘಟನೆ ಪ್ರಾರಂಭ ಆಯಿತು. ಸ್ವಾಮಿ ವಿವೇಕಾನಂದರೇ ಸುಮಾರು 130 ವರ್ಷಗಳ ಹಿಂದೆ ಒಂದು ಕರೆ ಕೊಟ್ಟಿದ್ದರು. ಎಲ್ಲ ಭಾರತೀಯರಿಗೆ ಅವರು ಕರೆ ಕೊಟ್ಟಿದ್ದರು, ನೀವೆಲ್ಲರೂ ಕೂಡ ನಿಮ್ಮ ದೇವರು ದೇವತೆಗಳನ್ನು ಹೋಗಿ ಸಮುದ್ರಕ್ಕೆ ಹಾಕಿ ಅಂತ ಹೇಳಿದರು ಅವರು. ಇನ್ನೊಂದು 100 ವರ್ಷಗಳ ಕಾಲ ತಾಯಿ ಭಾರತಿಯನ್ನು ಪೂಜೆ ಮಾಡಿ ಅಂತ ಕರೆ ಕೊಟ್ಟಿದ್ದರು ಅವರು. ವಿವೇಕಾನಂದರು ಹೇಳಿದ್ದನ್ನು ಅಕ್ಷರಶಃ ಯಾರಾದರೂ ಈ ದೇಶದಲ್ಲಿ ಪಾಲನೆ ಮಾಡಿದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ಅದು ಕಳೆದ 100 ವರ್ಷದಿಂದ ಭಾರತ ಮಾತೆಯನ್ನೇ ಪೂಜೆ ಮಾಡ್ತಾ ಬಂದಿರುವಂಥದ್ದು. ಎಲ್ಲಿಯೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿ RSS ಕಿ ಜೈ ಇಲ್ಲ. RSS ಅನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಜಿ ಅವರಿಗೆ ಜೈ ಇಲ್ಲ. 2ನೇ ಸರಸಂಘ ಚಾಲಕರು ಗುರೂಜಿ ಕಿ ಜೈ ಎಲ್ಲಿಯೂ ಇಲ್ಲ. ಭಾರತ ಮಾತಾ ಕಿ ಜೈ ಮಾತ್ರ ನಾವು ಹೇಳ್ತೇವೆ. ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡೋದು ಅದು ಸಂಘಕ್ಕೋಸ್ಕರ ಮಾತ್ರ ಅಲ್ಲ, ಅದು ಸಂಘಕ್ಕೋಸ್ಕರ ಅಲ್ವೇ ಅಲ್ಲ, ಅದು ಕೆಲಸ ಮಾಡೋದು ಈ ರಾಷ್ಟ್ರಕ್ಕೋಸ್ಕರ. ಅದನ್ನು ಪ್ರಾರಂಭ ಮಾಡಿದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಕ್ರಾಂತಿಕಾರಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ರಾಜಕಾರಣಿ ಆಗಿದ್ದರು, ಆಗಿನ ಕಾಂಗ್ರೆಸ್ಸಲ್ಲಿ ಸಕ್ರಿಯ ನಾಯಕರಾಗಿದ್ದರು, ಸಾಮಾಜಿಕ ಕಾರ್ಯಕರ್ತರಾಗಿದ್ದರು, ಧಾರ್ಮಿಕವಾದಿ ಸಕ್ರಿಯರಿದ್ದರು, ಪತ್ರಿಕಾ ರಂಗದಲ್ಲಿದ್ದರು, ಪತ್ರಕರ್ತರೂ ಆಗಿದ್ದರು ಅವರು ಒಂದು ರೀತಿ.
ಅಂದರೆ ಆಗಿನ ಸಮಯದಲ್ಲಿ ಸುಮಾರೊಂದು 100-120 ವರ್ಷಗಳ ಹಿಂದೆ ಈ ದೇಶದಲ್ಲಿ ಯಾವುದೆಲ್ಲ ಕೆಲಸ ಆಗಬೇಕಾ ಆ ಎಲ್ಲ ಕೆಲಸದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದ ಡಾಕ್ಟರ್ ಜಿಯವರು ಒಂದು ಕಂಡುಕೊಂಡದೇನಂತ ಹೇಳಿದರೆ, ಈ ದೇಶದ ರಾಷ್ಟ್ರೀಯತೆ ಅಂತ ಇದ್ದರೆ ಅದು ಯಾವುದು ಅಂತ ಕೇಳಿದರೆ ಅದು ಹಿಂದುತ್ವ ಅಂತ. ಹಿಂದುತ್ವ ಬೇರೆ ಅಲ್ಲ, ಭಾರತೀಯ ಅನ್ನೋದು ಬೇರೆ ಅಲ್ಲ. ಹಿಂದುತ್ವ ಅನ್ನೋ ಬೇರೆ ಅಲ್ಲ, ರಾಷ್ಟ್ರೀಯ ಅನ್ನೋದು ಬೇರೆ ಅಲ್ಲ. ಅದು ಎರಡು ಒಂದೇ. ಅದು ಹಾಗೆ ಕೆಲವೊಮ್ಮೆ ನಿಮಗೆ ಅನಿಸ್ಬೋದು, ಭಾರತೀಯ ಅಂತಲೇ ಹೇಳ್ಬೋದಲ್ಲ, ಹಿಂದೂ ಅಂತ ಯಾಕೆ ಹೇಳಬೇಕು? ಹಿಂದೂ ಅಂದರೆ ಅದು ನಮ್ಮ ಅಸ್ಮಿತೆ. ಅದು ಹಿಂದೂ ಅಂತ ಹೇಳಿದಾಗ ಭಾವನೆ ಯಾವುದು ಬರಬೇಕಾ, ಆ ಭಾವನೆ ಹಿಂದೂ ಹೇಳಿದಾಗ ಮಾತ್ರ ಬರುವುದು. ರಾಮನ ಹೆಂಡತಿ ಯಾರು? ಮೈಥಿಲಿ ಅಂತ ಹೇಳ್ಬೋದು. ಹಾಗಂತ ಆಗ ಮಿಥಿಲ ನಗರದಲ್ಲಿದ್ದವರೆಲ್ಲರೂ ಹೆಣ್ಮಕ್ಕಳು ಮೈಥಿಲಿಗಳೇ. ಜನನಿ ಅಂತ ಹೇಳಬಹುದು. ಜನಕನ ಮಗಳಂದಿರು ಯಾರಿದ್ರ ಎಲ್ಲರೂ ಜನನಿಯೇ. ಸೀತೆ ಹೇಳಿದಾಗ ಮಾತ್ರ ನಮಗೆ ಸರಿಯಾಗಿ ಗೊತ್ತಾಗ್ತದೆ ಅದು ರಾಮನ ಹೆಂಡತಿ ಸೀತೆ ಅಂತ. ಅದಕ್ಕೋಸ್ಕರ ಹಿಂದೂ ಅಂತ ಹೇಳಿದಾಗ ಯಾವ ಭಾವನೆ ಬರ್ತದ ಅದೇ ಭಾವನೆ ಬರುವಂಥದ್ದು. ಅದಕ್ಕೋಸ್ಕರ ನಾವು ಹಿಂದೂ ಅಂತ ಹೇಳಬೇಕದು. ಅದುವೇ ನಮ್ಮ ರಾಷ್ಟ್ರೀಯತೆ, ಬೇರೆ ಯಾವುದೂ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಿಂದ ಯಾವ ಆಧಾರದಲ್ಲಿ ಕೆಲಸವನ್ನು ಹೊಸದು ತಂದ, ಹೊಸ ವಿಚಾರವನ್ನು ಕೊಟ್ಟದ? ಅಲ್ವೇ ಅಲ್ಲ. ಸಾವಿರಾರು ವರ್ಷದಿಂದ ಯಾವುದು ಇತ್ತ ಇಲ್ಲಿ, ಅದರ ಆಧಾರದಲ್ಲಿ ಸಂಘಟನೆ ಬೆಳೆಸಿದ್ದು, ಅದರ ಆಧಾರದಲ್ಲಿ ಹಿಂದೂ ಸಮಾಜವನ್ನು ಕಟ್ಟಿದ್ದು. ಅದಕ್ಕೆ ಸಾಮಾನ್ಯ ಒಂದು 4 ವಿಷಯಗಳನ್ನು ಹೇಳ್ತೇವೆ: ಧರ್ಮ, ಸಂಸ್ಕಾರ, ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ ಅಂತ. ಅದರ ಮುಂದೆ ಒಂದು ಹಿಂದೂ ಅಂತ ಹಾಕಬೇಕು ಅಂತ. ಅಂದರೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅಂತ. ಇದುವೇ ನಮ್ಮ ಆಧಾರ. ಹಾಗಾದರೆ ಧರ್ಮ ಅಂದರೆ ಏನು? ಧರ್ಮ ಅಂದರೆ ತುಂಬ ಸರಳವಾಗಿ ಹೇಳಬೇಕಾದ್ರೆ ಒಂದು ಚಿಂತನೆ. ಅದು ಕಬೀರನ ದೋಹದಲ್ಲಿ ಬರ್ತದೆ: ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ. ಇದು ಧರ್ಮ. ಈ ಚಿಂತನೆ ಆಚರಣೆಗೆ ತಂದಾಗ ಅದು ಹಿಂದೂ ಸಂಸ್ಕೃತಿ ಅಂತ ಆಗ್ತದೆ. ಆದರೆ ಚಿಂತನೆ ಮತ್ತು ಸಂಸ್ಕೃತಿ ಇದು ಇದ್ದರೆ ಸಾಕಾಗುವುದಿಲ್ಲ, ಅದನ್ನು ಆಚರಣೆಗೆ ತರಬೇಕು ನಾವು. ಅದು ಮಾಡುವುದು ಯಾರು ಅಂತ ಕೇಳಿದರೆ ಅದು ಹಿಂದೂ ಸಮಾಜದ ಮಾಡುವುದು. ಹಿಂದೂ ಸಮಾಜದ ವಿಸ್ತೃತ ರೂಪ ಅದು ಹಿಂದೂ ರಾಷ್ಟ್ರ ಅಂತ. ಈ ಚಿಂತನೆಯಲ್ಲಿ ಕಳೆದ 100 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಬಂದಿದೆ. ಇವತ್ತು ಬಹಳ ಒಂದು ಪ್ರಮುಖವಾದ ಕಾಲಘಟ್ಟದಲ್ಲಿದ್ದೇವೆ ನಾವು. ಸಾಮಾನ್ಯವಾಗಿ ನಮ್ಮ ಪುರಾತನವಾದ ಸಮಾಜದಲ್ಲಿ ಇದಕ್ಕೆ ದಿಕ್ಕು ಕೊಟ್ಟದ್ದು ಯಾವುದು ಅಂತ ಹೇಳಿದರೆ, ಸಾವಿರಾರು ವರ್ಷದಿಂದ ಇದು ದಿಕ್ಕು ಕೊಟ್ಟದ್ದು ಪ್ರಮುಖವಾಗಿ 2 ಚಿಂತನೆಗಳು, 2 ವಿಷಯಗಳು. ಒಂದು ರಾಮಾಯಣ, ಒಂದು ಭಗವದ್ಗೀತೆ. ರಾಮಾಯಣ ಯಾಕೆ ಅಂತ ಹೇಳಿದರೆ, ನಮಗೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಬೇಕಾದರೆ ರಾಮಾಯಣದಲ್ಲಿ ಗೊತ್ತಾಗ್ತದೆ. ಸಣ್ಣ ಸಣ್ಣ ಕಥೆಗಳ ಮೂಲಕ, ಯಕ್ಷಗಾನ, ತಾಳಮದ್ದಲೆ, ಜಾನಪದ, ಹಾಡು, ಇದರಲ್ಲಿ ಬರುವ ಘಟನೆಗಳ ಮೂಲಕ, ಕಥೆಗಳ ಮೂಲಕ ನಮ್ಮಲ್ಲಿ ಮೌಲ್ಯವನ್ನು ತುಂಬಿಸುವಂಥ ಕೆಲಸ ಆಗ್ತಾ ಬಂದಿದೆ. ರಾಮ ಅಂದರೆ ಆದರ್ಶ ಪುರುಷವನು. ಇಡೀ ರಾಮಾಯಣ ತಗೊಂಡ್ರೆ ಪ್ರತಿ ಸಲವೂ ನಮಗೆ ಬೇಕಾಗಿರೋ ಮೌಲ್ಯಗಳು ಅದರಲ್ಲಿ ಸಿಗ್ತದೆ. ರಾಮನ ಬಗ್ಗೆ ಮಧ್ಯದಲ್ಲಿ ಒಂದು ಬರ್ತದೆ ಅಪವಾದ, ತುಂಬ ಜನ ಹೇಳ್ತಾರೆ, ವಾಲಿಯನ್ನು ಕದ್ದು ಮುಚ್ಚಿ ಕೊಂದ ಅಂತ. ಅಲ್ಲಿ ವಾಲ್ಮೀಕಿಯವರು ಕೂಡ ಈ ರಾಮ ಬಾಣ ಬಿಟ್ಟಾಗ ವಾಲಿ ಬೀಳ್ತಾನೆ, ಪ್ರಾಣ ಹೋಗುವ ಮುಂಚೆ ಒಂದು 10 ಶ್ಲೋಕಗಳನ್ನು ಹೇಳ್ತಾನೆ. ಮೊದಲು 10 ಶ್ಲೋಕಗಳು ಏನು ಅಂತ ಹೇಳಿದರೆ ರಾಮನಿಗೆ ಸರಿ ಬೈತಾನೆ ಅವನು. ನೀನೊಬ್ಬ ಧರ್ಮಿಷ್ಠನ, ಅಲ್ಲಿ ಅಡಗಿ ಕೂತ್ಕೊಂಡು ನನಗೆ ಹೊಡೆದಾದ, ನನ್ನ ಮುಂದೆ ಬಂದು ನಿಮಗೆ ಯುದ್ಧ ಮಾಡಲಿಕ್ಕೆ ತಾಕತ್ತಿಲ್ವಾ, ಈ ರೀತಿಯೆಲ್ಲ ಅವನು ಬೈತಾನೆ. ಯಾಕೆಂದರೆ ಮನೆಯಿಂದ ಹೊರಡುವಾಗ ಒಮ್ಮೆ ಇವರದು ಗಲಾಟೆ ಆಗಿತ್ತು, ವಾಲಿ ಮತ್ತು ಸುಗ್ರೀವಂದು. 2ನೇ ಸಲ ಹೋಗುವಾಗ ವಾಲಿಯ ಪತ್ನಿ ತಾರೆ ಶ್ರೇಷ್ಠಳವಳು, ಪಂಚಕನ್ಯೆಯರಲ್ಲಿ ಒಬ್ಬಳು. ಅವಳು ಬಂದು ಹೇಳ್ತಾನೆ, ಏನೋ ಒಂದು ಈ ಸುಗ್ರೀವ್ ಈಗ ತಾನೇ ಪೆಟ್ಟು ತಿಂದು ಹೋದ, ಇನ್ನೊಮ್ಮೆ ಬಂದಿರಬೇಕಾದ್ರೆ ಏನೋ ಸಂಶಯ ಬರ್ತದೆ, ಮತ್ತು ನಾನು ಕೇಳಲ್ಪಟ್ಟಿದ್ದೇನೆ ರಾಮ ಲಕ್ಷ್ಮಣ ಈ ಕಡೆ ಸೀತೆಯನ್ನು ಹುಡುಕ್ತಾ ಬಂದಿದ್ದಾರಂತೆ, ಅವರೊಟ್ಟಿಗೆ ಸೇರಿಕೊಂಡಿದ್ದಾರಂತೆ. ಆಗ ವಾಲಿ ಹೇಳ್ತಾನೆ, ಹಾಗಾದರೆ ನನಗೇನು ಚಿಂತೆ ಇಲ್ಲ, ರಾಮನಿಗೂ ನನಗೂ ಏನು ವೈರತ್ವ ಇಲ್ಲ, ಶತ್ರು ಅಲ್ಲ ಅವನಂತ.
ಮತ್ತು ಅವನು ಧರ್ಮಿಷ್ಠ ಅವನು. ಹಾಗಾಗಿ ನನಗೇನು ಮಾಡಲಿಕ್ಕಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ರಾಮ ಎಡೆಯಲ್ಲಿ ನಿಂತು ಬಾಣ ಬಿಡ್ತಾನೆ. ಹಾಗಾಗಿ ವಾಲಿ ಬಿದ್ದು ಅವನಿಗೆ ಬೈಬೇಕಾದ್ರೆ ನಂತರ ರಾಮನ ಉತ್ತರ ಬರ್ತದೆ. ಅದು ವಾಲ್ಮೀಕಿಯವರು ತುಂಬ ಚೆಂದವಾಗಿ ಹೇಳ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ತುಂಬ ಕಾರಣಗಳನ್ನು ರಾಮ ಕೊಡ್ತಾನೆ. ಮೊದಲನೇದು ಹೇಳ್ತಾನೆ, ನೀನೊಬ್ಬ ಪಶು, ಒಂದು ಪ್ರಾಣಿಯನ್ನು ಆಡಬೇಕಾದ್ರೆ ಹೇಗೆ ಬೇಟೆ ಆಡೋದು? ಮುಂದೆ ಬಂದು ಯಾರಾದರೂ ಬೇಟೆ ಆಡ್ತಾರ? ಹಾಗಾಗಿ ಎಲ್ಲಿಯೂ ಅಧರ್ಮ ನಡೆದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಎರಡನೇದು ಅವರು ಹೇಳ್ತಾರೆ, ನಾನು ಚಕ್ರವರ್ತಿ ಭರತನ ಪ್ರತಿನಿಧಿ, ಇಲ್ಲಿ ಒಂದು ತಪ್ಪು ನಡೆದಿದೆ, ಹಾಗಾಗಿ ನಾನು ಇಲ್ಲಿ ಬಂದಿದ್ದೇನೆ, ನನಗೆ ಪೂರ್ತಿ ಹಕ್ಕಿದೆ ಪ್ರತಿನಿಧಿಯಾಗಿ ಇಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ, ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲ. ಇನ್ನೊಂದು ಮೂರನೇದು ತುಂಬ ಪ್ರಮುಖವಾಗಿ ಹೇಳ್ತೇನೆ, ಅದು ಇವತ್ತಿಗೂ ಕೂಡ ನಮಗೆ ಇವತ್ತು ಸಮಾಜದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೊಂದು ದಾರಿದೀಪ. ಅವ ಹೇಳ್ತಾನೆ, ನೀನೊಬ್ಬ ಅಧರ್ಮಿ, ನೀನು ವಾಲ್ಮೀಯ ಸ್ತ್ರೀ ಚಪಲತೆ ಎಲ್ಲರಿಗೂ ಗೊತ್ತಿದ್ದು, ರಾವಣನಿಗಿಂತ ಮೀರಿದ್ದದು. ನಿನ್ನ ತಮ್ಮನ ಹೆಂಡತಿಯನ್ನು ನೀನು ನಿನ್ನೊಂದಿಗೆ ಇಟ್ಕೊಂಡಿದ್ದೀಯಲ್ಲ, ಅದು ಯಾವ ಧರ್ಮ ನಿಂದು? ಹಾಗಾಗಿ ಅಧರ್ಮೀಯರಾದ್ರೆ ನಾವು ಹೇಗೆ ನಡ್ಕೊಳ್ಬೇಕು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಅಧರ್ಮವನ್ನು ನಾಶ ಮಾಡಲಿಕ್ಕೆ ನಾವು ಯಾವ ದಾರಿಯನ್ನು ಬೇಕಾದರೂ ಹಿಡಿಬಹುದು. ಇವತ್ತಿಗೂ ಕೂಡ ನಾವು ನೋಡ್ತೇನೆ, ಅನೇಕ ಸಲ ಕಳೆದೊಂದು 1000 ವರ್ಷದ ಇತಿಹಾಸ ತಗೊಂಡ್ರೆ ಅಧರ್ಮಿಗಳ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗದಿದ್ದಾಗ ಪೃಥ್ವಿರಾಜ ಚೌಹಾನ್ ಇರ್ಬೋದು ಅಥವಾ ಅನೇಕ ರಾಜರು ಈ ದೇಶದ್ದು ಅರ್ಥ ಆಗದೆ ನಾವು ಪೂರ್ತಿ ನಮ್ಮ ದೇಶವನ್ನು ಕಳ್ಕೊಂಡು ಬಿಟ್ವಿ. ಆದರೆ ರಾಮ ಆಗಲೇ ಹೇಳ್ತಾನೆ, ಅಧರ್ಮ ಮಾಡುವವರ ಹತ್ರ ನಾವು ಧರ್ಮದಿಂದ ನಡ್ಕೊಳ್ಬೇಕಾಗಿಲ್ಲ ಅಂತ. ಆನಂತರ ರಾಮನಿಗೆ ಸರ್ಟಿಫಿಕೇಟ್ ವಾಲಿಯೇ ಕೊಡ್ತಾನೆ. ಅವನ ಪ್ರಾಣ ಹೋಗುವ ಮುಂಚೆ ಒಂದು ಹೇಳ್ತಾನೆ, ನನ್ನ ಮಗ ಇದ್ದಾನೆ ಅಂಗದ, ಅವನನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳು, ನಿನ್ನೊಂದಿಗೆ ಇರಲಿ ಅವನಂತ ಹೇಳ್ತಾನೆ. ವಾಲಿಗೆ ಕೋಪ ಇದ್ದರೆ ಹಾಗೆ ಹೇಳ್ತಾನೆ ರಾಮನಿಗೆ. ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಾ ರಾಮನಿಗೆ? ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ರಾಮನ ಚಾರಿತ್ರ್ಯ ನಮಗೆ ಗೊತ್ತಾಗ್ತದೆ. ರಾಮಾಯಣ ಇರುವುದೇ ಹಾಗೆ, ನಮಗೆ ದಿನನಿತ್ಯ ಏನು ಮಾಡಬೇಕು ಅನ್ನೋದು ಅದರಲ್ಲಿ ಗೊತ್ತು. ಸಾಮಾನ್ಯವಾಗಿ ಹೇಳ್ತಾರೆ, ಅದು ಕಾಂತಾ ಸಂಹಿತೆಯಲ್ಲಿ ಬರೆದಿದೆ. ಅದು ಬರೆದಿರುವ ರೂಪ ಗಂಡ ಹೆಂಡತಿ ಮಾತಾಡುವಾಗೆ ಅಂತ. ಒಂದು ಪ್ರಭು ಸಂಹಿತೆ ಇದೆ, ಮಿತ್ರ ಸಂಹಿತೆ ಇದೆ, ಇದು ಕಾಂತಾ ಸಂಹಿತೆ ಅಂತ. ಅದರಲ್ಲಿ ಹೇಳಿದ ಗಂಡ ಹೆಂಡತಿ ಹೇಗಿರಬೇಕು ಅಂತ ಸಹ ಕೆಲವೊಮ್ಮೆ ತೋರಿಸ್ತಾರೆ ಅದರಲ್ಲಿ. ಈ ವನವಾಸಕ್ಕೆ ಹೋಗಬೇಕಾದ್ರೆ ರಾಮ ಹೇಳ್ತಾನೆ, ನೀನು ಬರೋದು ಬೇಡ ಅಂತ ಸೀತೆ ಹತ್ರ, ನಾನೇ ಹೋಗ್ತೇನೆ ಅಂತ. ಆಗ ಅವಳು ಹೇಳ್ತಾಳೆ ಜೋರಾಗಿ, ನನ್ನ ತಂದೆ ನೀನೊಬ್ಬ ಗಂಡಸು ಅಂತ ನಿನ್ನೊಟ್ಟಿಗೆ ಮದುವೆ ಮಾಡಿಸಿಕೊಟ್ಟದು, ನೀನು ಈ ರೀತಿ ಪುಕ್ಕಲ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಒಂದು ರೀತಿ ಹೇಳ್ತಾಳೆ. ಮತ್ತು ಜಗದ ನಿಯಮ ಅದು, ಹೆಂಡತಿ ಹೇಳಿದಾದ್ಮೇಲೆ ಕೇಳಲೇಬೇಕಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅದು. ಹಾಗಾಗಿ ಕೇಳಿಕೊಂಡು ಹೋಗ್ತಾನೆ. ಹಾಗಂತ ಪ್ರತಿ ಸಲ ರಾಮ ಕೇಳಿದ್ದಾನಂತೆಲ್ಲ. ಈಗ ನಾವು ಮನೆಯಲ್ಲಿ ಹೋಗಿ ಹೇಳಬೇಕಾಗಿಲ್ಲ, ರಾಮ ಸೀತೆ ಹೇಳಿದೆಲ್ಲ ಕೇಳಿದ ಅದಕ್ಕೆ ನೀವು ಕೇಳಬೇಕು ಅಂತ ಗಂಡನ ಹತ್ರ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವನು ಶಸ್ತ್ರವನ್ನು ಇಟ್ಕೊಂಡು ಹೋಗ್ತಾನೆ, ಆಯುಧನ ಇಟ್ಕೊಂಡಾಗಿ ಇವಳು ಕೇಳ್ತಾಳೆ, ನಾವು ವನವಾಸಕ್ಕೆ ಹೋಗೋದು, ನಮ್ಮಷ್ಟಿಗೆ ಇರ್ತೀವಿ, ಈ ಆಯುಧಗಳೆಲ್ಲ ಬೇಕಾ ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅಲ್ಲಿ ಪಶು ಪಕ್ಷಿಗಳೆಲ್ಲ ತೊಂದರೆ ಉಂಟು ಮಾಡ್ಬೋದು, ಕಾಡಿನಲ್ಲಿ ಇರೋದು ನಾವು, ರಾಕ್ಷಸರ ತೊಂದರೆ ಇದೆ, ಅಲ್ಲಿ ಋಷಿಮುನಿಗಳಿದ್ದಾರೆ, ಅವರ ರಕ್ಷಣೆ ಯಾರು ಮಾಡೋದು, ಅದಕ್ಕೋಸ್ಕರ ಆಯುಧ ಬೇಕು ಅಂತ ಹೇಳ್ತಾನೆ. ಅಂದರೆ ಪ್ರತಿ ಸಲವೂ ಎಲ್ಲ ಕೇಳಲಿಲ್ಲ, ಆದರೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಮಾತುಕತೆ ಕಾಂತಾ ಸಂಹಿತೆ ಅಂತ ಅದಕ್ಕೆ ಹೇಳಿದೆ. ಎಲ್ಲವೂ ಕೂಡ ಪ್ರತಿ ಭರತ ಇರಲಿ, ಜಟಾಯು ಆ ಪಕ್ಷಿ ಪ್ರಾಣ ಹೋಗ್ತದೆ ಅಂತ ಗೊತ್ತಾಗಿದ್ದರೂ ಕೂಡ ತ್ಯಾಗ ಮಾಡ್ತದೆ ತನ್ನ ಪ್ರಾಣವನ್ನು ರಾಮನಿಗೋಸ್ಕರ. ಪ್ರತಿಯೊಂದು ಘಟನೆಯಲ್ಲಿಯೂ ನಮಗೆ ಜೀವನಕ್ಕೆ ಬೇಕಾಗಿರೋ ಮೌಲ್ಯ ಸಿಗ್ತದೆ. ಎರಡನ್ನು ನಾನು ಹೇಳಿದ್ದು ಭಗವದ್ಗೀತೆ ಅಂತ. ಗೀತೆ ಜಗತ್ತಿನಲ್ಲಿ ಯಾವುದೇ ಗ್ರಂಥಕ್ಕೆ ಅದರದೇ ಆದ ಒಂದು ದಿನ ಅಂತ ಇಲ್ಲ, ಜಯಂತಿ ಅಂತ ಇಲ್ಲ, ಆ್ಯನಿವರ್ಸರಿ ಅಂತ ಇಲ್ಲ. ಜಯಂತಿ ಇರುವ ಏಕೈಕ ಗ್ರಂಥ ಯಾವುದಾದ್ರಿದೆ ಅದು ಭಗವದ್ಗೀತೆ ಮಾತ್ರ. 700 ಶ್ಲೋಕಗಳು. ಬೈಬಲ್ ನಂತರ ಯಾವುದಾದ್ರೂ ಅತ್ಯಂತ ಹೆಚ್ಚು ಭಾಷೆಗಳಿಗೆ ಅನುವಾದ ಆಗಿದ್ದರೆ ಅದು ಭಗವದ್ಗೀತೆ ಮಾತ್ರ. ಅದು ಕೂಡ ಬೈಬಲ್ ಕ್ರೈಸ್ತರು ಅನುವಾದ ಮಾಡಿದ್ದು ಜಗತ್ತಿನೆಲ್ಲೆಡೆ, ಮತ್ತು ಅದು ಬೋಧನೆಗೋಸ್ಕರ ಮಾಡಿರುವಂಥದ್ದು. ಆದರೆ ಭಗವದ್ಗೀತೆ ಆಗಲ್ಲ. ಹಿಂದೂಗಳಲ್ಲದವರೇ ಅನುವಾದ ಮಾಡಿರುವಂಥದ್ದು ಜಾಸ್ತಿ,
ಮತ್ತು ಅದನ್ನು ಕಲಿಬೇಕು, ಅದರ ಜ್ಞಾನ ಪ್ರಾಪ್ತಿಗೋಸ್ಕರ ಅದರ ಅನುವಾದ ಆಗಿದೆ. ಇದು ವ್ಯತ್ಯಾಸ ಇರುವಂಥದ್ದು. ತುಂಬ ಪ್ರಮುಖವಾಗಿ ಅದರಲ್ಲಿ ಹೇಳುವಂಥದ್ದು, ನಮಗೆ ದಿಕ್ಕು ಕೊಡುವಂಥದ್ದು, ಮೊದಲನೇದು ನಾನು ಯಾರು ಅಂತ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತದೆ. ಎರಡನೇದು ನನ್ನ ಉದ್ದೇಶ ಏನು ಅಂತದ್ದು ಹೇಳಿಕೊಡ್ತದೆ. ನಾನು ಯಾರು ಅಂತ ಹೇಳಿದಾಗ ವೈಯಕ್ತಿಕವಾಗಿಯೂ ಅದು ಹೇಳ್ತದೆ, ಸಮಾಜಕ್ಕೆ ನಾನು ಯಾರು ಎಂದು ಉತ್ತರ ಬೇಕಾದರೂ ಕೂಡ ಭಗವದ್ಗೀತೆಯಲ್ಲಿ ಸಿಗ್ತದೆ. ಒಂದು ರಾಷ್ಟ್ರವು ಕೂಡ, ಒಂದು ರಾಷ್ಟ್ರ ತನಗೆ ತಾನೇ ಒಂದು ಪ್ರಶ್ನೆ ಕೇಳಿದರೆ ನಾನು ಯಾರು ಅಂತ ಆ ಉತ್ತರ ಭಗವದ್ಗೀತೆಯಲ್ಲಿ ಸಿಗ್ತದೆ. ಎರಡನೇ ನನ್ನ ಉದ್ದೇಶ ಏನು ಅಂತ, ವೈಯಕ್ತಿಕವಾಗಿಯೂ ನನ್ನ ಉದ್ದೇಶ ಏನು ಅಂತ ನನಗೆ ಸಂಶಯ ಇದ್ದಾಗ ಭಗವದ್ಗೀತೆಯಲ್ಲಿ ಉತ್ತರ ಸಿಗ್ತದೆ. ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ, ಅದರ ಉದ್ದೇಶ ಏನು, ಏನು ಕರ್ತವ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ಅದು ಭಗವದ್ಗೀತೆಯಲ್ಲಿ ಸಿಗ್ತದೆ. ಸಾಮಾನ್ಯವಾಗಿ ಕೆಲವರಿಗೆ ತುಂಬ ಜನ ಕಷ್ಟ ಆಗ್ಬೋದು, 700 ಶ್ಲೋಕಗಳು ಬಾಯ್ಪಾಠ ಮಾಡುವಂಥದ್ದು, ಸಂಸ್ಕೃತ ನಮಗೆ ಜ್ಞಾನ ಇಲ್ಲ ಅಂತ ಹೇಳ್ಬೋದು ತುಂಬ ಜನ. ಆದರೆ ಸಾಮಾನ್ಯವಾಗಿ ವಿದ್ವಾಂಸರು ಹೇಳ್ತಾರೆ, ಯಾವುದಾದ್ರೂ ಒಂದು ಶ್ಲೋಕ, ಯಾವುದು ಬೇಕಾದರೆ ಸುಮ್ಮನೆ ಅದನ್ನು ಓಪನ್ ಮಾಡಿ ಯಾವುದಾದ್ರೂ ಒಂದು ಶ್ಲೋಕ ತಗೊಂಡು ಅದನ್ನು ಬಾಯ್ಪಾಠ ಮಾಡಿ ಪ್ರತಿನಿತ್ಯ ಹೇಳಿಕೊಂಡು, ಮತ್ತು ಸ್ವಲ್ಪ ಅದರ ಅರ್ಥವನ್ನು, ಸ್ವಲ್ಪ ಅದರ ಮುಂಚಿನ ಶ್ಲೋಕ ನಂತರ ಶ್ಲೋಕವನ್ನೆಲ್ಲ ನೋಡಿಕೊಂಡು ಅದರ ಅರ್ಥವನ್ನು ಸಮಗ್ರವಾಗಿ ನಾವು ನಮ್ಮ ಜೀವನದಲ್ಲಿ ಆಚರಣೆಗೆ ತಂದರೆ ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ವಿ ಸಿಗ್ತದೆ ಅಂತ ಹೇಳಿ. ಅದು ಭಗವದ್ಗೀತೆಯ ಒಂದು ಶಕ್ತಿ ಅದು. ಹಾಗಾಗಿ ಸಾವಿರಾರು ವರ್ಷದಿಂದ ಈ ಭೂಮಿಯಲ್ಲಿ ಅದರ ಆಧಾರದಲ್ಲೇ ಸಮಾಜ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ಸಂತರು ಇರ್ಬೋದು, ಬಂಗಾಳದಲ್ಲಿ ಚೈತನ್ಯ ಪ್ರಭುಪಾದರು ಇರ್ಬೋದು, ಇಲ್ಲಿ ಮಧ್ವಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಅವರು ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದು ಗೀತೆಯ ಆಧಾರದಲ್ಲಿ. ಹಾಗಾಗಿ ರಾಮಾಯಣ ಮತ್ತು ಗೀತೆ ಏನಿದೆ, ಇದು ನಮ್ಮಲ್ಲಿ ಮೌಲ್ಯವನ್ನು ಬೆಳೆಸುವಂಥ 2 ಗ್ರಂಥಗಳು. ಅದನ್ನು ನಾವು ಹೆಚ್ಚು ಪ್ರಚುರಪಡಿಸಬೇಕು. ಸಂಘ ಇವತ್ತು ನಾವು ಸೇರಿರುವ ಕೆಲವರಿಗೆ RSS 100 ಅದರ ಸೆಲೆಬ್ರೇಷನ್ ಆಚರಣೆ ಅಂತ ಅಂದ್ಕೊಂಡಿರ್ಬೋದು. ಇದು RSSನ ಕಾರ್ಯಕ್ರಮ ಅಲ್ಲ, ಇದು ಆಚರಣೆಯೂ ಅಲ್ಲ. ಇದು ಒಂದು ದೊಡ್ಡ ಕೆಲಸಕ್ಕೆ ಕೊಟ್ಟಿರುವಂಥ ಒಂದು ಚಾಲನೆ. ಇದು ಸಂಘ ಶತಾಬ್ದಿಯ ಸಂದರ್ಭದಲ್ಲಿ ಪಂಚಪರಿವರ್ತನೆಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕಂತಿದ್ದೇವೆ. ಅದರಲ್ಲಿ ಮೊದಲನೇದು ಸಾಮರಸ್ಯ ಅಂತ ಇಲ್ಲಿ ಹಾಕಿದ್ದಾರೆ ವೇದಿಕೆಯಲ್ಲಿ. ರಾಮ ಗುಹ, ಆ ಕಡೆ ಕೃಷ್ಣ ಸುಧಾಮ ಅಂತ ಕೆಳಗೆ ಹೆಸರು ಕೂಡ ಹಾಕಿದ್ದಾರೆ. ಯಾಕೆಂದರೆ ಅನೇಕರಿಗೆ ಕೆಲವರು ಕೇಳಿರ್ಬೋದು, ಒಂದುವೇರು ರಾಮನೊಟ್ಟಿಗೆ ಕಾಡು ಮನ್ಸೆ ಅಂತ. ಆ ಚಿತ್ರ ನೋಡಿದರೆ ನಮಗೆ ಗೊತ್ತಾಗ್ತದೆ, ನಿಮ್ಮ ಅಂತಸ್ತು, ನಿಮ್ಮ ಜಾತಿ, ನಿಮ್ಮ ಸ್ಟೇಟಸ್, ಇನ್ನೊಂದು ಮತ್ತೊಂದು ಯಾವುದೇ ಇರಲಿ, ಸಮಾಜದಲ್ಲಿ ಪ್ರಮುಖವಾಗಿರುವಂಥದ್ದು ಅದರಲ್ಲಿ ರಾಮ ಮತ್ತು ಕೃಷ್ಣ ಸಂದೇಶ ಕೊಟ್ಟದ್ದೇನಂತ ಹೇಳಿದರೆ, ಹೃದಯದಿಂದ ಹೃದಯಕ್ಕಿರುವ ಸಂಬಂಧ ಯಾವಾಗಲೂ ಮುಖ್ಯ ಅಂತ. ದೇವರ ಮುಂದೆ ನಾವೆಲ್ಲರೂ ಸಮಾನರು ಅಂತ ತೋರಿಸಿಕೊಟ್ಟದ್ದು ರಾಮ ಮತ್ತು ಕೃಷ್ಣ. ಹಾಗಾಗಿ ಸಾಮರಸ್ಯ ಇವತ್ತು ಸಮಾಜದಲ್ಲಿ, ಕಾರ್ಕಳದಲ್ಲಿ ಎಲ್ಲ ಜಾತಿಯವರು ಕೂಡ ಜಾತಿಗಿಂತ ಒಂದು ಹೆಜ್ಜೆ ಮೇಲೆ ನಾವು ಹಿಂದೂಗಳು ನಾವೆಲ್ಲ ಆ ಭಾವನೆಯನ್ನು ನಾವು ವೃದ್ಧಿ ಮಾಡ್ತೇವೆ. ಎಲ್ಲರ ಮನೆಗೆ ಎಲ್ಲರೂ ಮುಕ್ತ ಪ್ರವೇಶ. ಜಾತಿಯ ಕಾರಣಕ್ಕೋಸ್ಕರ ಯಾರು ನನ್ನ ಮನೆಗೆ ಬರಬಾರ್ದು, ಜಾತಿಯ ಕಾರಣಕ್ಕೋಸ್ಕರ ನಾನು ಯಾರ ಮನೆಗೆ ಹೋಗುವುದಿಲ್ಲ, ಈ ಭಾವನೆಯಿಂದ ಮುಕ್ತವಾಗ್ತದ ಕಾರ್ಕಳ? ಇದು ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಎರಡನೇದು ಕುಟುಂಬ ಪ್ರಬೋಧನ ಅಂತ ಹೇಳ್ತೇವೆ. ಕೌಟುಂಬಿಕ ಮೌಲ್ಯಗಳು ಇವತ್ತು ವೃದ್ಧಿ ಆಗಬೇಕಾಗಿದೆ. ಮೌಲ್ಯ ಅಂದರೆ ಭಾಳ ದೊಡ್ಡ ದೊಡ್ಡ ಮೌಲ್ಯಗಳಲ್ಲ, ಸಣ್ಣ ಪುಟ್ಟ ಆಚರಣೆಗಳು. ದಿನಕ್ಕೊಂದ್ಸಲ ಒಟ್ಟಿಗೆ ಸೇರಿ ಊಟ ಮಾಡ್ತೇವೆ ಮನೆಯಲ್ಲಿ, ವಾರಕ್ಕೊಂದ್ಸಲ ಒಟ್ಟು ಸೇರಿ ಭಜನೆ ಮಾಡ್ತೇವೆ, ವರ್ಷಕ್ಕೊಂದ್ಸಲ ಒಟ್ಟಿಗೆ ಎಲ್ಲರೂ ಸೇರಿ ಎಲ್ಲಿಯಾದರೂ ಒಂದು ದಿವಸ ಆದರೂ ಟೂರಿಗೆ ಹೋಗ್ತೇವೆ. ನಮ್ಮದನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ತೇವೆ. ಸರಿಯಾದ ವಯಸ್ಸಿಗೆ ಗಂಡು ಹೆಣ್ಣು ಎಲ್ಲರದು ಕೂಡ ಸರಿಯಾದ ವಯಸ್ಸಿನಲ್ಲಿ ಮದುವೆ ಆಗ್ತದ? ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಆ ವಯಸ್ಸಿನಲ್ಲಿ ಮದುವೆ ಆಗಬೇಕು. ಸರಿಯಾದ ವಯಸ್ಸಿಗೆ ಮಕ್ಕಳಾಗ್ತಾರ? ಮಗು ಆಗ್ತದಂತ ಕೇಳ್ತಾ ಇಲ್ಲ ನಾನು, ಮಕ್ಕಳಾಗಬೇಕಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಹೇಳಿದೆ ಅಂತ. ಸಾಮಾನ್ಯ ಕೆಲವರಿಗೆ ಕುಟುಂಬದಲ್ಲಿ ಮೌಲ್ಯಗಳು ಅಂತ ಹೇಳಿ ದೊಡ್ಡ ಕೂಡು ಕುಟುಂಬ ಇರಬೇಕು ಅಂತ ಕಲ್ಪನೆಗಳು, ಹಾಗೆ ಅಲ್ಲ. ಇದ್ರೆ ಒಳ್ಳೆಯದು, ಸುಲಭ ಅದು. ಮನೆಯಲ್ಲಿ 4 ಜನ ಇರಲಿ, 40 ಜನ ಇರಲಿ,
ಮೌಲ್ಯಗಳು ಅತ್ಯಗತ್ಯ. ಇದನ್ನು ನಾವು ಚಿಂತನೆ ಮಾಡ್ಬೋದಾ? ಪರಿಸರದ ಬಗ್ಗೆ ಹೇಳ್ತೇವೆ. ಮೂರನೇದು, ಪರಿಸರದ ನಮಗೇನೆ ಅನುಭವಕ್ಕೆ ಬರೆದಿದೆ. ಕಳೆದ 1 ವಾರದಲ್ಲಿ ಹೇಗೆ ಹವಾಮಾನ ಬದಲಾಗಿದೆ ಅಂತ. ಒಮ್ಮೆಲೆ ಚಳಿ ಇತ್ತು, ಮರು ದಿವಸ ಸೆಕೆ ಶುರುವಾಯಿತು, ಬೆವರಲಿಕ್ಕೆ ಶುರುವಾಯಿತು, ಸಂಜೆ ಆಗುವಾಗ ಮಳೆ ಬಂತು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಉಂಟು. ಏನಾಗ್ತಾ ಉಂಟು ಅಂತೆಲ್ಲ ಗೊತ್ತಿಲ್ಲ. ಅದಕ್ಕೆ ಸಂಘ ಹೇಳಿದೆ, ಪೇಡ್ ಲಗಾವ್, ಪಾನಿ ಬಚಾವ್, ಪ್ಲಾಸ್ಟಿಕ್ ಹಟಾವ್ ಅಂತ. ಗಿಡ ಮರ ನೆಡಬೇಕು, ಬೆಳೆಸಬೇಕು. ನೀರನ್ನು ವೇಸ್ಟ್ ಮಾಡಬಾರ್ದು. ಒಂದು ಹನಿಯೇ ಇರಬಹುದು. ಪ್ಲಾಸ್ಟಿಕ್ಕನ್ನು ಅತ್ಯಂತ ಕಡಿಮೆ ಬಳಸಬೇಕು. ಬಳಸದೇ ಇದ್ದರೆ ಅತ್ಯುತ್ತಮ ಅದು. ಇದನ್ನು ನಾವು ಆಚರಣೆಯಲ್ಲಿ ತರಬಹುದಾ? 4ನೇದು ಸ್ವದೇಶಿ ಜೀವನ ಶೈಲಿ ಅಂತ. ಸ್ವದೇಶಿ ಅಂತ ಹೇಳಿದ ಕೂಡಲೇ ವಸ್ತುಗಳ ಬಗ್ಗೆ ಮೊದಲು ಬರುವುದು ನಮಗೆ. ಅದೊಂದು ಟೂತ್ಪೇಸ್ಟಿಂದ ಹಿಡಿದು ನಮ್ಮ ವಾಹನದವರೆಗೂ ಕೂಡ ಸ್ವದೇಶಿ ಬಳಸಬಹುದಾ? ಆದರೆ ಅಷ್ಟು ಮಾತ್ರ ಅಲ್ಲ, ಆಚರಣೆಯಲ್ಲೂ ಸ್ವದೇಶಿ ಬರಬೇಕು. ನಮ್ಮದು, ನಾವು ಯುರೋಪ್ನವರಲ್ಲ, ಅಮೇರಿಕದವರಲ್ಲ, ಆಸ್ಟ್ರೇಲಿಯನರಲ್ಲ, ನಾವೆಲ್ಲರೂ ಹಿಂದೂಗಳು. ನಮ್ಮ ಭಾಷೆ ಮಾತೃಭಾಷೆಯನ್ನೇ ನಾವು ಬಳಸಬೇಕು. ಹಿಂದಿ ಬಗ್ಗೆ ವಿರೋಧ, ಇಂಗ್ಲೀಷ್ ಬಗ್ಗೆ ವಿರೋಧ ಇಲ್ಲ, ಇಂಗ್ಲೀಷನ್ನು ಕಲಿಬೇಕು. ಆದರೆ ನಮ್ಮತನವನ್ನು ಬಿಡಬಾರ್ದು. 5ನೇದು ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೇವೆ ನಾವು. ತುಂಬ ಪ್ರಮುಖವಾಗಿ ಅದರಲ್ಲಿರುವಂಥದ್ದು ಸಂವಿಧಾನದಲ್ಲಿ ಏನಿದೆ ಅದಕ್ಕೆ ಪ್ರಮುಖವಾದ ಗೌರವ ನಮಗೆ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಇವೆಲ್ಲದಕ್ಕೂ ಕೂಡ ನಾವು ಗೌರವ ಕೊಡಬೇಕು. ಭ್ರಷ್ಟಾಚಾರ ಎಲ್ಲಿಯೂ ಯಾರು ಪೊಲೀಸ್ ನಿಲ್ಲಿಸಿದ್ರು ಕೂಡ ಫೈನ್ ಕಟ್ಟಿ ಬರ್ತೇವೆ. ಅಲ್ಲಿ ಭ್ರಷ್ಟಾಚಾರ ಮಾಡೋದು ಪೊಲೀಸ್ನವರಲ್ಲ, ನಾವದು ಸ್ವಲ್ಪ ಹಣ ಉಳಿಸಲಿಕ್ಕೆ. ಮೊದಲನೇ ತಪ್ಪು ಮಾಡೋದು ಕೂಡ ನಾವೇ. ತಪ್ಪು ಮಾಡದಿದ್ರೆ ಯಾರು ನಮ್ಮನ್ನು ಹಿಡಿಯುವುದಿಲ್ಲ. ಎಲ್ಲ ಸರಿ ಇದ್ದರೆ ಏನು ಫೈನ್ ಕಟ್ಟಲಿಕ್ಕೆ ಬಂದಾಗ ಫೈನ್ ಕಟ್ಟಿಯೇ ಬರ್ತೇವೆ. ಕಿರಿಯರಿಗೆ ಹೇಗೆ ಗೌರವ ಕೊಡುವಂಥದ್ದು, ಹಿರಿಯರಿಗೆ ಹೇಗೆ ಗೌರವ ಕೊಡುವಂಥದ್ದು, ಸಣ್ಣ ಪುಟ್ಟ ವಿಷಯಗಳು, ಇದು ನಾಗರಿಕ ಶಿಷ್ಟಾಚಾರದಲ್ಲಿ ಬರ್ತದೆ. ಹೀಗೆ ಪಂಚಪರಿವರ್ತನೆಯ ಮೂಲಕ ಸಮಾಜದಲ್ಲಿ ಒಂದು ಬಹಳ ದೊಡ್ಡ ಪರಿವರ್ತನೆ ಬರಬೇಕು ಅನ್ನೋ ಅಪೇಕ್ಷೆ ಈ ಸಂದರ್ಭದಲ್ಲಿದೆ. ಹಾಗಾಗಿ ನಾನು ಹೇಳಿದೆ, ಇದೊಂದು ಮುಂದಿನ ದಿನಗಳಲ್ಲಿ ಆಗಬೇಕಾಗಿರೋ ಕೆಲಸದ ಪ್ರಾರಂಭ ಅಂತ. ಇವತ್ತು ಹಿಂದೂ ಸಂಗಮಕ್ಕೆ ನಾವೆಲ್ಲರೂ ಏನು ಬಂದಿದ್ದೇವೆ, ಇಂದಿನಿಂದ ನಮ್ಮ ಕೆಲಸ ಶುರು ಆಗ್ತದೆ. ಇಲ್ಲಿ ಬಂದಿರೋರೆಲ್ಲರೂ ಕೂಡ ಕಾರ್ಕಳ ನಗರದ ಹಿಂದೂ ಸಮಾಜದ ಕಾರ್ಯಕರ್ತರಾಗಿದ್ದೇವೆ. ಕೇವಲ ಇಲ್ಲಿಯ ನಾಗರಿಕರಲ್ಲ, ನಾವು ಹಿಂದೂ ಸಮಾಜದ ಕಾರ್ಯಕರ್ತರಾಗಿದ್ದೇವೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಬೇಕಾಗಿದೆ. ಕೆಲವು ವಿಷಯಗಳನ್ನು ನಾವು ಕಾರ್ಕಳದಲ್ಲಿ ದೂರ ಮಾಡಬಹುದಾ, ಕೆಲವು ವಿಷಯಗಳನ್ನು ಹತ್ತಿರ ಮಾಡಬಹುದಾ, ವ್ಯಸನಗಳು ನಮ್ಮಲ್ಲಿ ಇರುವುದಿಲ್ಲ, ವ್ಯಸನ ಮುಕ್ತ ನಗರ ಆಗ್ತದೆ, ಯೋಚನೆ ಮಾಡಬಹುದಾ? ಜಾತಿ ಮಧ್ಯ ಗಲಾಟೆಗಳು, ಇದರಿಂದ ಮುಕ್ತರಾಗ್ತೇವೆ? ಮತಾಂತರ ಮುಕ್ತ ನಗರ ಆಗ್ತದ ನಮ್ದು? ಲವ್ ಜಿಹಾದ್ ಮುಕ್ತ ನಗರ ಆಗ್ತದ? ಇದನ್ನು ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗಿದೆ. ಇನ್ನು ಕೆಲವು ಹಿಂದುತ್ವ ಯುಕ್ತ ಕಾರ್ಕಳ ಆಗ್ತದ ನಮ್ಮದು? ಧಾರ್ಮಿಕ ಭಾವ ಇರುವಂಥ ನಗರ ಆಗ್ತದ? ಪರಿಸರ ಸಂರಕ್ಷಣೆ ಪರಿಸರವನ್ನು ಬೆಳೆಸುವ ನಗರ ಆಗ್ತದ? ಗ್ರೀನ್ ಕಾರ್ಕಳ ಏನು ಹೇಳ್ತೇವೆ, ಆ ರೀತಿಯೊಂದು ಕಲ್ಪನೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡಬಹುದಾ? ಸಾಮರಸ್ಯಯುಕ್ತ ನಗರ ಆಗಬಹುದಾ? ಈ ರೀತಿ ಕೆಲವು ವಿಷಯಗಳನ್ನು ಇಟ್ಕೊಂಡು ಕೆಲವು ಮುಕ್ತ ಆಗಬೇಕು, ಕೆಲವು ಯುಕ್ತ ಆಗಬೇಕು ನಮ್ದು. ಅದು ಮಾಡುವವರು ಯಾರು ಅಂತ ಕೇಳಿ ಇಲ್ಲಿ ಸೇರಿರುವ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರಾಗಬೇಕು ಮುಂದಿನ ದಿನಗಳಲ್ಲಿ. ಅದು ದೇವರೇ ಬಂದೆಲ್ಲ, ದೇವರ ಆಶೀರ್ವಾದ ಇದೆ. ಅದಕ್ಕೆ ಕೊನೆಯಲ್ಲಿ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳಿದ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ. ಎಲ್ಲಿ ಇರ್ತಾನೆ ಕೃಷ್ಣ, ಎಲ್ಲಿ ವಿಜಯ ಇರ್ತದೆ ಅಂತ ಹೇಳಿದರೆ, ಅರ್ಜುನ ಇದ್ದಲ್ಲಿ ಅಂತ ಹೇಳಲಿಲ್ಲ, ಅಲ್ಲಿ ಕುಂತಿ ಪುತ್ರ ಇದ್ದಲ್ಲಿ ಹೇಳಲಿಲ್ಲ, ದ್ರೌಪದಿಯ ಗಂಡ ಇದ್ದಲ್ಲಿ ಇಲ್ಲ ಅಂತ ಹೇಳಲಿಲ್ಲ ಅವನು. ಅಲ್ಲಿ ಹೇಳಿರುವಂಥದ್ದೇನು ಅಂತ ಹೇಳಿದರೆ, ಧನುರ್ಧಾರಿಯಾಗಿರುವ ಪಾರ್ಥ ಎಲ್ಲಿರ್ತಾನ ಅಲ್ಲಿ ನಾನಿರ್ತೇನೆ, ಮತ್ತೆ ಅಲ್ಲಿ ಖಂಡಿತವಾಗಿಯೂ ವಿಜಯ ಇರ್ತದೆ ಅಂತ ಹೇಳಿದ್ದಾನೆ. ಅಂದರೆ ಕರ್ತವ್ಯ ಬದ್ಧರಾಗಿರುವಂಥ ಕೆಲಸವನ್ನು, ನನ್ನ ಕರ್ತವ್ಯವನ್ನು ನಾನೇ ಮಾಡಬೇಕಾಗಿರು. ಶಸ್ತ್ರ ಎತ್ತುವುದಂದೇನು ಅದೇ ಅದು.
ನನ್ನ ಕರ್ತವ್ಯವನ್ನು ನಾನೇ ಮಾಡಬೇಕು ಅಂತ. ಅಲ್ಲಿ ದೇವರ ಅನುಗ್ರಹವಿರ್ತದೆ, ಅಲ್ಲಿ ಖಂಡಿತವಾಗಿಯೂ ಯಶಸ್ಸು ಇರ್ತದೆ. ಹಾಗಾಗಿ ಒಂದು ಯಶಸ್ಸಿನ ಪ್ರಾರಂಭ ಏನಿದೆ ಇದು ತುಂಬ ಚೆನ್ನಾಗಿ ಆಗಿದೆ. ಇವತ್ತು ಭಾಳ ಒಳ್ಳೆಯ ಸಂಖ್ಯೆಯಲ್ಲಿ, ಭಾಳ ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ನಾವು ಇವತ್ತು ಸೇರಿದ್ದೇವೆ. ಯಾಕೆಂದರೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅದು ಇನ್ನೂ ಸ್ವಲ್ಪ ಜನ ಬರಲಿಕ್ಕಿದ್ದಾರೆ. ಅದು ಸಾಮಾನ್ಯ ಪೂಜೆಗಳಲ್ಲೆಲ್ಲ ಕೊನೆಗೆ ಪ್ರಸಾದಕ್ಕೆ ಬರುವ ಒಂದು ಸಂಖ್ಯೆ ಬೇರೆ ಇದೆ. ಅದು ಹಾಗೆ ಇನ್ನೂ ಕೆಲವರು ಬರ್ಬೋದು. ಆದರೆ ನಿಜವಾಗಿಯೂ ಮೆರವಣಿಗೆಯಲ್ಲಿ ನಾವು 3 ಕಿಲೋಮೀಟರ್ಗಳ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಮೆರವಣಿಗೆಯಲ್ಲಿ ಒಟ್ಟು ಬಂದಿದ್ದೇವೆ. ಅದರಲ್ಲಿಯೇ ನಮಗೆ ಸಮಾಜದ ಬಗ್ಗೆ ಇರುವ ಕಾಳಜಿ ಗೊತ್ತಾಗ್ತದೆ. ಮೆರವಣಿಗೆಯಿಂದ ಬಂದು ಇಲ್ಲಿ ನಾವು ಕೂತ್ಕೊಂಡಿದ್ದೇವೆ, ಇಷ್ಟೊತ್ತು ಕೇಳ್ತಾ ಇದ್ದೇವೆ ನಾನು ಹೇಳುವಂಥದ್ದು, ಅದರಲ್ಲೇ ನಮ್ಮ ಕಾಳಜಿ ಗೊತ್ತಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಮಗೆ ಸಿಗ್ತದೆ. ಒಂದು ಆದರ್ಶವಾದ, ಒಂದು ಉನ್ನತ ಮಟ್ಟದ ಹಿಂದೂ ಕಾರ್ಕಳ ನಗರ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಶಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ನಿಮಿತ್ತ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡುವ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ